ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲಿ ಏನು ಇದೆಲ್ಲ ಇಟ್ಟಿದ್ದೀನಿ ಏನು ಅಂತಂದರೆ, ನಾನು ನಿನ್ನೆ ಶಾಪಿಂಗ್ ಮಾಡಿದೆ. ಆರಿ ವರ್ಕ್ಗೋಸ್ಕರ ಏನೆಲ್ಲ ತಂದಿದ್ದೀನಿ ಅಂತ ನಿಮಗೆ ತೋರಿಸ್ಬೇಕು ಅಂತೇಳಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಇವೆಲ್ಲ ಸ್ವಲ್ಪನೇ ಇದೆ. ಏನಕ್ಕೆ ಅಂತಂದರೆ ಬಿಗಿನರ್ಸ್ ಆದವ್ರಿಗೆ ತುಂಬಾ ತಂದರೆ ಬಂಡವಾಳ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ತಗೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಇಷ್ಟೆಲ್ಲನೂ ಸ್ವಲ್ಪನೇ ತಂದು ತೋರಿಸ್ತಾ ಇದ್ದೀನಿ. ಯಾವ್ಯಾವುದೆಲ್ಲ ಖಾಲಿಯಾಗಿತ್ತು ನೋಡಿ, ಅದನ್ನು ಸ್ವಲ್ಪನೇ ತಗೊಂಡು ನಿಮಗೆ ಅನುಕೂಲ ಆಗಲಿ ನೋಡಿ. ಈಗ ನೋಡಿದ್ರೆ ನಾವು ಜಾಸ್ತಿ ತೋರಿಸ್ಬಿಟ್ಟಾಗ ನಿಮಗೆ ಅಯ್ಯಪ್ಪ ಇಷ್ಟೆಲ್ಲ ಬಂಡವಾಳ ಹಾಕ್ಬೇಕಾ ಅನ್ನುವಂಥದ್ದು ಒಂದು ಭಯ ಇರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪನೇ ನಾನು ತೋರಿಸ್ತಾ ಇದ್ದೀನಿ. ಜೊತೆಗೆ ವಿತ್ ರೇಟ್ ಇದಕ್ಕೆ ಎಷ್ಟೆಲ್ಲ ದುಡ್ಡಾಯಿತು ಅಂತಲೂ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬ ತಿಳ್ಕೊಳ್ಳುವಂಥ ವಿಷಯ ತುಂಬಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಆರಿ ವರ್ಕ್ಗೆ ಎಲ್ಲ ವರ್ಕೆಲ್ಲ ಕಲಿತಾ ಇರುವಂಥವ್ರು ಏನೆಲ್ಲ ಉಪಯೋಗಿಸ್ಬೋದು, ಆ ಎಲ್ಲ ವಸ್ತುಗಳು ಯಾವ್ಯಾವು ಅಂತೆಲ್ಲ ಇನ್ನೂ ಇದೆ, ಅವೆಲ್ಲನೂ ತೋರಿಸ್ಕೊಡ್ತೀನಿ. ಈಗ ನಾನು ಏನು ಶಾಪಿಂಗ್ ಮಾಡಿದೆ ಅಷ್ಟು ಮಾತ್ರ ಈ ವಿಡಿಯೋದಲ್ಲಿರುತ್ತೆ. ಆರಿ ವರ್ಕ್ಗೋಸ್ಕರನೇ ಶಾಪಿಂಗ್ ಮಾಡಿರುವಂಥದ್ದು. ಟೈಲರಿಂಗ್ ಬೇರೆ, ನಾನು ಲೈನಿಂಗ್ಸು ಫಾಲ್ಸು ಅವೆಲ್ಲನೂ ತಂದಿಟ್ಕೊಂಡಿದ್ದೀನಿ. ನಾನು ಈ ಆರಿ ವರ್ಕ್ಗೆ ಏನೆಲ್ಲ ಉಪಯೋಗ ಇದೆ ನಿಮಗೆ, ಅದನ್ನೇನು ತಂದೆ ನೆನ್ನೆ ಶಾಪಿಂಗಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ಯಾರೆಲ್ಲ ಇನ್ನೂ ಹೊಸ್ದಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಫ್ರೆಂಡ್ಸ್, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ. ನೋಡಿ, ಫಸ್ಟು ನನಗೆ ಇಷ್ಟೆಲ್ಲ ಇಲ್ಲೇನು ಜರಿ ಥ್ರೆಡ್ಗಳನ್ನ ನೋಡ್ತಾ ಇದ್ದೀರಾ, ಇಷ್ಟೆಲ್ಲ ನನಗೆ ಕಲರ್ಸ್ ಅವೈಲಬಲ್ ಬೇಕಿತ್ತು, ಅವಶ್ಯಕತೆ ಇತ್ತು. ಅದರಿಂದ ಇಷ್ಟು ನನ್ನ ಹತ್ರ ತುಂಬ ಕಲೆಕ್ಷನ್ ಇದೆ. ಆದರೂ ಕಲ್ಲರ್ಗೋಸ್ಕರ ಇದನ್ನು ವರ್ಕ್ ಮಾಡೋದಕ್ಕೆ ನಾನು ಇಷ್ಟು ಥ್ರೆಡ್ಸನ್ನು ತಂದಿದ್ದೀನಿ. ನೋಡಿ, ಇದರಲ್ಲಿ ಸ್ಟಾರ್ಸ್ ಕಂಪ್ನಿ ಇದೆ. ನಾನು ಹೇಳ್ತೀನಿ ಇನ್ನೊಂದು ವೀಡಿಯೋನ, ಅದಕ್ಕೋಸ್ಕರನೇ ಒಂದು ವೀಡಿಯೋನ ಮಾಡ್ತೀನಿ. ಇಷ್ಟು ಜರಿ ಥ್ರೆಡ್ಡನ್ನು ನಾನು ಸಿಲ್ಕ್ ಥ್ರೆಡ್ಡನ್ನು ತಂದಿದ್ದೀನಿ. ಇದು ಎಷ್ಟು 5-10 ಥ್ರೆಡ್ ಇದೆ. ಇದು 10 ಥ್ರೆಡನ್ನು ನಿನ್ನೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಮತ್ತು ಇಲ್ಲಿ ನೋಡಿ, ಜರಿ ಥ್ರೆಡ್ ತೀರೋಗಿತ್ತು. ನೋಡಿ, ಅಲ್ಟಿಮೇಟ್ ಕ್ವಾಲಿಟಿ ಅಂತ ಕಿರಣ್ ಅವರ ಕಂಪ್ನಿಯಿಂದ ನೋಡ್ಬೋದು. ಇಲ್ಲಿ ಬಿಲ್ಲು ಅಲ್ಲೇ ಇದೆ. ಇದು ನೆನ್ನೆ ತಂದದ್ದಂಥ ಜರಿ ಥ್ರೆಡ್ಡು ತುಂಬಾ ಚೆನ್ನಾಗಿರುತ್ತೆ. ನೀವು ಕಲಿಯುವಾಗ ಈ ಜರಿ ಥ್ರೆಡ್ಗಿನ್ನ ತೋರಿಸ್ತೀನಿ ನಾನು. ನೋಡಿ, ಈ ಥರ ಜರಿ ಥ್ರೆಡ್ಡಲ್ಲಿ ಕಲಿತ್ರೆ ನಿಮಗೆ ಚೆನ್ನಾಗಿ ಅನುಕೂಲ ಆಗುತ್ತೆ. ಯಾಕೆ ಅಂದರೆ ಇದು ಸ್ವಲ್ಪ ದಪ್ಪ ಇರುತ್ತೆ, ನಿಮಗೆ ಗ್ರಿಪ್ಪು ಚೆನ್ನಾಗಿ ಸಿಗುತ್ತೆ. ಅದಕ್ಕೋಸ್ಕರ ಈ ಥರ ಜರಿ ಥ್ರೆಡ್ಡನ್ನು ನೀವು ಉಪಯೋಗಿಸಿದ್ರೆ ತುಂಬಾ ನಿಮಗೆ ಗ್ರಿಪ್ ಸಿಗುತ್ತೆ. ನಂತರ ನಾವು ಬ್ಲೌಸ್ಗಳಿಗೆಲ್ಲ ವರ್ಕ್ ಮಾಡ್ತೀವಿ ನೋಡಿ, ಆಗ ಈ ರೀತಿಯ ಜರಿ ಥ್ರೆಡ್ಡನ್ನು ಯೂಸ್ ಮಾಡಬೇಕು. ನಾನು ಇನ್ನೂ ವರ್ಕ್ ಮಾಡೋದಕ್ಕೆ ಇದಿನ್ನೂ ಬಿಚ್ಚಿಲ್ಲ. ಇವೇನು ಇನ್ನೂ ಈ ವಿಡಿಯೋ ಮಾಡಿದ ನಂತರ ಬಿಚ್ಚೋಳನ್ನು ಅಂದ್ಬಿಟ್ಟು ಇದನ್ನು ಹಿಂಗೆ ತೋರಿಸ್ತಾ ಇದ್ದೀನಿ ನಾನು. ಇದು ಒಂದು ಜರಿ ಥ್ರೆಡ್ಡು. ಮತ್ತು ಇಲ್ಲಿ ನೋಡಿ, ಇದು ಅಷ್ಟೇ ಒಂದು ಸಿಲ್ವರ್ ಕಲರ್ ಜರಿ ಥ್ರೆಡ್ ಅಂತಲೇ ಹೇಳ್ಬೋದು. ಇದು ನಮಗೆ ಸಿಲ್ವರ್ ಕಲರ್, ಇದು ಗೋಲ್ಡು ಪ್ರತಿಯೊಂದಕ್ಕೂ ಮ್ಯಾಚ್ ಆಗುತ್ತೆ. ಕೆಲವೊಂದು ಸಿಲ್ವರ್ ಕಲರ್ ಯೂಸ್ ಮಾಡಬೇಕಾಗತ್ತೆ, ಅಂಥ ಟೈಮಲ್ಲಿ ಇದು ಯೂಸ್ ಆಗುತ್ತೆ. ಮತ್ತು ನಾನು ಇನ್ನೊಂದಕ್ಕೆ ಯೂಸ್ ಮಾಡ್ತೀನಿ, ಏನಂದರೆ ಬೀಡ್ಸ್ ಎಲ್ಲ ಜಾಸ್ತಿ ನಾನು ದಾರದಲ್ಲಿ ಹಾಕಲ್ಲ, ನಾನು ಈ ಥ್ರೆಡ್ಡನ್ನೇ ಉಪಯೋಗಿಸಿ, ಯಾಕೆಂದರೆ ಗಟ್ಟಿಯಾಗಿರುತ್ತೆ ಥ್ರೆಡ್ಡು ಅಂತೇಳಿ ಈ ಥ್ರೆಡ್ಡನ್ನೇ ಉಪಯೋಗಿಸಿ ಹಾಕುವಂಥದ್ದು. ನೋಡಿ, ಇದಕ್ಕೊಂದು ಗಂಬಾಟ್ಲು ತಂದೆ, ಫ್ಯಾಬ್ರಿಕ್ ಗ್ಲೋ ಅಂತ. ಇದ್ರ ರೇಟ್ ಎಲ್ಲನೂ ನಾನು ಈ ಕೊನೆಯಲ್ಲಿ ಹೇಳ್ತೀನಿ ಎಷ್ಟೆಷ್ಟು ಕೊಟ್ಟೆ ಅಂತ. ಮತ್ತು ಇಲ್ಲಿ ನೋಡಿ, ಇವೆಲ್ಲ ನಾವು ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ, ವರ್ಕ್ ಮಾಡಿರುವಂಥದ್ದು ಚಮ್ಕಿಗಳು. ಇವೆಲ್ಲ ಬೇಕಾಗತ್ತೆ ನಮಗೆ ಬ್ಲೌಸ್ ವರ್ಕಲ್ಲಿ. ಯಾವ್ಯಾವ ಕಲರ್ ಕಾಂಬಿನೇಷನ್ಗೆ ಬೇಕಾಗುತ್ತೆ ಆ ಕಲರ್ ಕಾಂಬಿನೇಷನ್ನ ತಂದಿದ್ದೀನಿ, ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಇವು ಸಿಲ್ವರ್ ಕಲರ್, ಅವು ಎಲ್ಲ ವರ್ಕ್ ಮಾಡೋದಕ್ಕೆ ತಂದಿರುವಂಥ ಬೀಡ್ಸ್ಗಳಿವು. ನೋಡಿ, ಇದು ಅಷ್ಟೇ ಸಿಲ್ವರ್ ಕಲರು, ಇದು ಅಷ್ಟೇ ಸಿಲ್ವರ್ ಕಲರಲ್ಲಿ ಒಂದು ವರ್ಕನ್ನು ಮಾಡಬೇಕು, ಅದಕ್ಕೋಸ್ಕರ ತಂದಿದ್ದೀನಿ. ಮತ್ತು ಇಲ್ಲಿ ನೋಡಿ, ಶುಗರ್ ಬೀಡ್ಸ್, ನಾರ್ಮಲ್ ಶುಗರ್ ಬೀಡ್ಸ್ ಇದರಲ್ಲಿ 100 ಗ್ರಾಮ್ ಶುಗರ್ ಬೀಡ್ಸ್ ಇದೆ. ಜೊತೆಗೆ ಆ್ಯಂಟಿಕ್ ಶುಗರ್ ಬೀಡ್ಸ್ ಅಂತ ನಾನು ನೋಡಿ, ಆ್ಯಂಟಿಕ್ ಶುಗರ್ ಬೀಡ್ಸ್ ಅಂತ ನಾನು ವರ್ಕ್ ಮಾಡ್ತೀನಲ್ಲ, ಇದು ಆ್ಯಂಟಿಕ್ ಶುಗರ್ ಬೀಡ್ಸು. ಇದನ್ನು ನಾನು 100 ಗ್ರಾಮ್ ತಂದಿದ್ದೀನಿ. ಜೊತೆಗೆ ಪಲ್ಸ್ ಮಣಿಗಳು ವೈಟ್ ಮಣಿಗಳು ಬರುತ್ತೆ ನೋಡಿ, ಅದನ್ನು ತಂದಿದ್ದೀನಿ. ಇವೆಲ್ಲ ನಮಗೆ ವರ್ಕ್ ಮಾಡೋದಕ್ಕೆ ಬೇಕಾಗತ್ತೆ. ಮತ್ತು ಲಕ್ಷ್ಮಿ ಕಾಯಿನ್ಸ್ ನೋಡಿ, ಇವು ಗ್ರಾಮ್ ಲೆಕ್ಕ ಕೊಡ್ತಾರೆ. ಲಕ್ಷ್ಮಿ ಕಾಯಿನ್ಸ್ ಯೂಸ್ ಮಾಡಿ ನಾವು ಬ್ಲೌಸ್ ವರ್ಕನ್ನು ಮಾಡ್ತೀವಿ. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಲಕ್ಷ್ಮಿ ಕಾಯಿನ್ಸು, ಇದನ್ನು 100 ಗ್ರಾಮ್ ನಾನು ತಂದಿದ್ದೀನಿ. ಮತ್ತು ಕುಂದನ್ಸ್ ನೋಡಿ,
ಕುಂದನ್ಸ್, ಮೆರೂನ್ ಕಲರ್ ಕುಂದನ್ಸ್ ತಂದಿದ್ದೀನಿ. ಮತ್ತು ಗೋಲ್ಡ್ ಕಲರ್ ಇವು ಕುಂದನ್ಸ್ಗಳೇ, ಇವೆಲ್ಲ ಪೇಸ್ಟ್ ಮಾಡುವಂಥದ್ದು. ಮತ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇವೆಲ್ಲ ಪೀಸ್ ಲೆಕ್ಕ ಬರುತ್ತೆ ನೋಡಿ. ಇವೆಲ್ಲ ಒಂದು ರೂಪಾಯಿಗೆ 2, 1 ಆ ರೀತಿ ಬರುತ್ತೆ. ಸೈಜ್ ಯಾವ ರೀತಿ, ಡಿಸೈನ್ ಯಾವ ರೀತಿ ಇರುತ್ತೆ ನೋಡ್ತಾ ಇದ್ದೀರಾ. ಇವೆಲ್ಲ ಪೀಸ್ ಲೆಕ್ಕ ಬರುತ್ತೆ. ತುಂಬ ಕಾಸ್ಟ್ಲಿ ಇದೆ, ಅದೇ ರೀತಿ ಎಲಿಗೆಂಟ್ ಲುಕ್ಕನ್ನು ಇದು ಕೊಡುತ್ತೆ. ಇನ್ನೊಂದು ತೋರಿಸ್ತೀನಿ ಇದಕ್ಕೆ ನೋಡಿ. ಇದು ರೌಂಡ್ ಶೇಪಲ್ಲಿರುತ್ತೆ ನೋಡಿ, ರೌಂಡ್ ಶೇಪಲ್ಲಿರುತ್ತೆ. ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಇಷ್ಟನ್ನು ನಾನು ತಂದಿದ್ದೀನಿ. ಮತ್ತು ಇಲ್ಲಿ ನೋಡ್ತಾ ಇದ್ದೀರಾ, ವೈಟ್ ಸಣ್ಣದು ಮಣಿ ರೀತಿ ಬೇಕಿತ್ತು ನಮಗೆ. ಇದನ್ನು ನಾನು ನೋಡಿ, ಇದನ್ನು ತಂದಿದ್ದೀನಿ ನಾನು. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇದ್ದೀರಾ. ಜೊತೆಗೆ ಇದು ವೈಟ್ ಪಲ್ಸ್ ಮಣಿ ಅಂಥದ್ದು, ವೈಟ್ ಮಣಿ. ಇದನ್ನು ನಮಗೆ ವರ್ಕ್ಗೆ ಬೇಕು ತಂದಿದ್ದೀನಿ. ಜೊತೆಗೆ ಇಲ್ಲಿ ನೋಡ್ತಾ ಇದ್ದೀರಾ, ಜರ್ದೋಸಿ ಅಂತ ಹೇಳ್ತೀವಿ ನೋಡಿ, ಇದನ್ನು ತಂದಿದ್ದೀನಿ. ಜೊತೆಗೆ ಇನ್ನೊಂದು, ಇದರಲ್ಲೂ ಬೀಡ್ಸ್ ನಾವು ಹಾಕ್ತೀವ ಆ ರೀತಿ ನೋಡಿ. ಇದೇ ಒಂದು ಸೈಜು, ಈ ಪಲ್ಸೇ ಒಂದು ಸೈಜು. ಅಬ್ಸರ್ವ್ ಮಾಡಿ, ಇದೇ ಒಂದು ಸೈಜು. ಇದು ಸಣ್ಣ ಸೈಜು, ಇದು ಅದಕ್ಕಿಂತ ದಪ್ಪ ಸೈಜು, ಮತ್ತು ಇದು ಅದಕ್ಕಿಂತ ದಪ್ಪ ಸೈಜು. ಈ ರೀತಿ ಅಬ್ಸರ್ವ್ ಮಾಡಿ ತಗೋಬೇಕು. ಯಾವ ಸೈಜಲ್ಲಿ ಬೇಕು ನಮಗೆ, ಯಾವ ರೀತಿ ಬೇಕು ಅನ್ನೋದನ್ನು ತಗೋಬೇಕು. ನೀವು ಹೊಸ್ದಾಗಿ ತಗೊಳ್ಳುವಂಥವ್ರಿಗೆ ಅಷ್ಟು ಐಡಿಯಾ ಇರಲ್ಲ. ಅದಕ್ಕೋಸ್ಕರನೇ ನಾನು ಏನು ತಂದಿದ್ರೂ ನಿಮಗೆ ತೋರಿಸ್ತಾ ಇರುವಂಥದ್ದು. ಇದು ನೋಡಿ, ಕುಂದನ್ಸು ಗೋಲ್ಡ್ ಕಲರಲ್ಲಿದೆ. ತುಂಬಾ ಎಲಿಗೆಂಟ್ ಲುಕ್ ಕೊಡುತ್ತೆ. ಇದು ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದನ್ನು ತಂದಿದ್ದೀನಿ. ಜೊತೆಗೆ ನೋಡಿ, ಇಲ್ಲಿ ಸಿಲ್ವರು, ಮತ್ತು ಇದು ಒಂದು ರೀತಿ ಗೋಲ್ಡ್ ಕಲರಲ್ಲಿದೆ ಕುಂದನ್ಸು, ಶೈನಿಂಗ್ ಇರುತ್ತೆ. ಇದು ತಂದಿದ್ದೀನಿ. ಮತ್ತು ಇಲ್ಲಿ ನಾನು ತೋರಿಸಿದ್ನಲ್ಲ, ಮುತ್ತು ರೀತಿ ಬರುವಂಥ ಪಲ್ಸ್, ಇದು ನೋಡಿ ಪಲ್ಸು. ಇದಿಷ್ಟನ್ನು ತಂದಿದ್ದೀನಿ ನೋಡಿ. ಮತ್ತು ಜೊತೆಗೆ ನಾನು ಇಲ್ಲಿ ನೋಡ್ತಾ ಇರ್ಬೋದು, ಒಂದು 10 ಮೀಟರು ನಾನು ಇದು ಏನು ಹೇಳ್ತೇವೆ, ಸ್ಟೋನ್ ಚೈನನ್ನು 10 ಮೀಟರ್ ಇದೆ, 10 ಮೀಟರನ್ನು ತಂದಿದ್ದೀನಿ. ಇದನ್ನು ಎಲ್ಲ ಸ್ವಲ್ಪ ಹೆಂಗೆ ಖಾಲಿ ಆಗುತ್ತೆ, ಈಗ ಒಂದು ಸತಿ ತಂದು ಇಟ್ಕೊಂಡಿರ್ತೀನಿ, ಖಾಲಿಯಾಗೋಗಿರುತ್ತೆ. ಯಾವುದ್ಯಾವುದು ಖಾಲಿಯಾಗಿರುತ್ತೆ, ಯಾವುದ್ಯಾವ್ದು ಅವಶ್ಯಕತೆ ಇದೆ ನೋಡಿ, ಅದಷ್ಟನ್ನು ತಂದಿರುವಂಥದ್ದು ಈಗ ಸದ್ಯಕ್ಕೆ ನಾನು. ಮತ್ತು ಇನ್ನೊಂದು ವಿಷಯ ಏನಂದರೆ, ಈಗ ನಾನು ಬೇಸಿಕ್ ಹೇಳ್ಕೊಡ್ತಾ ಇರೋದ್ರಿಂದ, ಬೇಸಿಕ್ ಕಲಿತಾ ಇರುವಂಥವ್ರು ಇವೆಲ್ಲ ನೋಡಿದಾಗ, ಹೆಚ್ಚೆಚ್ಚಾಗಿ ನೋಡಿದಾಗ ಏನನ್ಸುತ್ತೆ, ಇಷ್ಟೆಲ್ಲ ಬಂಡವಾಳ ಹಾಕ್ಬೇಕಯ್ಯಪ್ಪ, ಇಷ್ಟೊಂದು ದುಡ್ಡು ಬಂಡವಾಳ ಹಾಕಿ ನಾವು ಕಲಿತು, ಮತ್ತು ಅದನ್ನು ನಾವು ಆ ಬಂಡವಾಳ ಎಲ್ಲ ತೆಗೆಯೋಷ್ಟೊತ್ತಿಗೆ ಅಂತ ಕೆಲವರು ಕೈ ಬಿಟ್ಬಿಡ್ಬೋದು. ಅದಕ್ಕೋಸ್ಕರ ಇಷ್ಟು ಸಣ್ಣದ್ರಲ್ಲೂ ನಾವು ತಂದಿಟ್ಕೊಂಡು ಮಾಡ್ಬೋದು ಅನ್ನೋದಕ್ಕೋಸ್ಕರನ ಈ ವಿಡಿಯೋನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈ ದಾರಗಳು ಬಂದು ನಾವು ಹೋಲ್ಸೇಲಲ್ಲಿ ಹಾಕಿಸ್ಕೊಳ್ಳೋದ್ರಿಂದ 15ರಿಂದ 18 ರೂಪಾಯಿ ಒಳಗೆ ಹಾಕ್ಕೊಡ್ತಾರೆ ಇದನ್ನು ನೋಡಿ. ಇದನ್ನು ಮತ್ತು ಇದಕ್ಕೆ 35 ರೂಪೀಸ್ ಆಯಿತು ಒಂದಕ್ಕೆ. ಜೊತೆಗೆ ಇದೇನಿದೆ ಜರಿ ಥ್ರೆಡ್ಡು, ಇದಕ್ಕೆ 60 ರೂಪೀಸ್. ಇದು ಈ ಸಿಲ್ವರ್ ಕಲರ್ ಥ್ರೆಡ್ಗೆ 30 ರೂಪೀಸನ್ನು ತಗೊಂಡಿದ್ದಾರೆ. ಮತ್ತು ಇದಕ್ಕೆ 80 ರೂಪೀಸ್ 100 ಗ್ರಾಮು, ಇದು 80 ರೂಪೀಸ್. ಎರಡು ಸೇಮ್ ರೇಟಲ್ಲೇ ಸಿಕ್ತು. ಜೊತೆಗೆ ಇವೆಲ್ಲ ಗ್ರಾಮ್ ಲೆಕ್ಕ ಸಿಗುತ್ತೆ. ಇದಕ್ಕೆ 1 ಗ್ರಾಮ್ಗೆ 2 ರೂಪಾಯಿ ಅನ್ನೋ ಹಂಗೆ ನಾವು 10 ಗ್ರಾಮ್ ತಂದಿದ್ದೀನಿ. 20 ರೂಪೀಸ್ ಆಗಿದೆ. ಇವೆಲ್ಲ ಪೀಸ್ ಲೆಕ್ಕದಲ್ಲಿ ದೊಡ್ಡದು, ಇದು ಸಣ್ಣ ಸೈಜ್ ಆಗಿರೋದ್ರಿಂದ ಗ್ರಾಮ್ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ. ಈ ಪೀಸನ್ನು ಪೀಸ್ ಲೆಕ್ಕದಲ್ಲಿ ತಂದಿರುವಂಥದ್ದು. 1 ರೂಪಾಯಿಗೆ ಒಂದು ರೀತಿ ತಂದಿರುವಂಥದ್ದು. ಇವೆಲ್ಲ 20 ಗ್ರಾಮ್ಸ್ ಇದೆ ನೋಡಿ. ಇದಕ್ಕೆಲ್ಲ 40 ರೂಪೀಸ್ ಆಗಿದೆ. ಇದಕ್ಕೆ ಒಂದು 20 ರೂಪೀಸು. ಇದೆ ನೋಡಿ, ಇದಕ್ಕೆ 80 ರೂಪೀಸು. 100 ಗ್ರಾಮ್ ಇದೆ ಇವೆಲ್ಲ 10 ಗ್ರಾಮು 20 ರೂಪೀಸ್ ಆಗುತ್ತೆ. ಮತ್ತು ಜರಿದು ಇದೇನಿದೆ ನಮಗೆ ಪೈಪಿಂಗ್ ಥ್ರೆಡ್ಡು, ಇದು 50 ರೂಪೀಸ್. ಇವೆಲ್ಲ 20 ರೂಪೀಸ್ಗಳು. ಮತ್ತು ಇದು ಮೀಟರ್ ಎಷ್ಟು ಅಂತ ಕೇಳ್ತೀರಾ, ಇದು ಒಟ್ಟಿಗೆ ತಗೊಂಡ್ರೆ ನಿಮಗೆ ಜಾಸ್ತಿ ಆಗುತ್ತೆ, ಸಾವಿರಾರು ಗಟ್ಟಲೆ ಆಗುತ್ತೆ. ಇದು ಸುಮಾರು ಮೀಟರ್ಸ್ ಇರುತ್ತೆ. ಇದು ನಾವು ಮೀಟರು 30 ರೂಪೀಸ್ ಹಂಗೆ ತಗೊಂಡಿರುವಂಥದ್ದು ನೋಡಿ. ಇದಿಷ್ಟನ್ನು ನಾನು ನೆನ್ನೆ ಶಾಪ್ ಮಾಡ್ಕೊಂಡು ಬಂದೆ, ಅದಕ್ಕೋಸ್ಕರನೇ ಈ ವಿಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ. ಇದಲ್ದಂತೆ ಇದ್ರ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಮಗೆ ಆರಿ ವರ್ಕ್ ಮಾಡೋದಕ್ಕೆ ಇನ್ನೂ ಎಷ್ಟೆಲ್ಲ ನಮಗೆ ಬೇಕಾಗತ್ತೆ ಅನ್ನೋದನ್ನು, ಇದ್ರ ಜೊತೆಗೆ ಇದೆಷ್ಟೇನಿದೆ ಇದ್ರ ಜೊತೆಗೆ ನಾನು ಅದನ್ನು ತೋರಿಸ್ಕೊಡ್ತೀನಿ, ಯಾವೆಲ್ಲ ಬೇಕು ನಿಮಗೆ ವಸ್ತುಗಳು ಅಂತ. ಈಗ ಈ ವಿಡಿಯೋ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಹೇಳ್ದಾಗೆ
ಬೇಸಿಕ್ಕಿಂದನೂ ಖಂಡಿತವಾಗ್ಲೂ ಎಲ್ಲ ವಿಷಯನೂ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತೀನಿ. ಫುಲ್ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ಸಪೋರ್ಟ್ ಮಾಡಿ ನಮ್ಮ ಚಾನಲನ್ನು. ಥ್ಯಾಂಕ್ ಯು.